ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬಸವ ಜಯಂತಿ ಹಾಗೆಯೇ ಅಕ್ಷಯ ತೃತೀಯ ಆಗಿರೋದ್ರಿಂದ ಎಲ್ಲರಿಗೂ ಮೊದಲಿಗೆ ವಿಶಸ್ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿಗೆ ನನ್ನ ಮಗನಿಗೆ 5 ತಿಂಗಳು, ಅಂದರೆ ಇನ್ನು 9 ದಿನ, 29ಕ್ಕೆ 5 ತಿಂಗಳು ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಬೇಗನೆ ಕಿವಿ ಚುಚ್ಚಿಸೋಣ ಅಂತ ಹೇಳಿ ಇವತ್ತು ಒಳ್ಳೆಯ ದಿನ ಆಗಿರೋದ್ರಿಂದ ಇವತ್ತೇ ಕಿವಿ ಚುಚ್ಸೋಕ್ಕೆ ಹೋಗ್ತಾ ಇದ್ದೀವಿ ನಂಜನಗೂಡಿಗೆ. ನಾನು ಕೂಡ ರೆಡಿಯಾಗಿದೆ. ಇನ್ನು ತಲೆ ಒಂದು ಬಾಚ್ಕೋಬೇಕಾಗಿತ್ತು. ಪಾಪು ಎದ್ಬಿಟ್ಟಿದ್ದ, ಅವನ್ನ ಮಲಗಿಸ್ಬಿಟ್ಟು ಇವಾಗ ರೆಡಿಯಾಗೋಣ ಅಂತ ಬಂದೆ. ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಪೂಜೆ ಎಲ್ಲ ಮುಗಿಸ್ದ. ರಾಖಿಯವ್ರು ಕೂಡ ಬಂದಿದ್ದರು, ಅವರೇ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅವರು ಕೂಡ ಬಂದಿದ್ದರು. ಲಾಸ್ಟ್ ಟೈಮು ಇತ್ತಿನದ್ರಲ್ಲಿ ಅವರು ಚುಚ್ಚಿಸೋಕ್ಕೆಲ್ಲ ಬಂದಿರಲಿಲ್ಲ. ನನಗೆ ಅದೆಲ್ಲ ನೋಡೋದಕ್ಕೆ ಒಂಥರ ಕಣಮ್ಮ, ನಾನು ಬರಲ್ಲ ಅಂತ ಅಂತಿದ್ರು. ಇವನಿಗೂ ಇದೇ ಥರ ಆದರೆ ನಾವೆಲ್ಲ ಹೇಗೆ ನೋಡಬೇಕು ಅಂತ ಹೇಳಿದಾಗೆ ಸರಿ ಆಯಿತು, ನಾನು ಇವನದ್ರಲ್ಲಾದರೂ ನೋಡೋಣ ಅಂತ ಹೇಳಿಬಿಟ್ಟು ಬಂದರು. ಫೈನಲಿ ಇವಾಗ ಹೊರಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ಹೊರಟಿದ್ವಿ. ನಿಜ ಹೇಳ್ತೀನಿ, ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಒಂಥರ, ಬಟ್ ಅಲ್ಲಿ ಆಗಿದೆ ಒಂಥರ. ಅಂದರೆ ಏನೇನು ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನೆಲ್ಲ ತೊಗೊಂಡ್ವಿ. ಬಟ್ ವೀಡಿಯೋಸ್ಗಳಂತೂ ನಾನು ಮಾಡ್ಕೋಬೇಕು, ಯಾವ್ಯಾವ ಥರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ನೋ ಅದು ಯಾವುದೂ ನೆರವೇರಲಿಲ್ಲ. ಅದೊಂದು ಸಣ್ಣ ಬೇಜಾರಾಯಿತು ಅಷ್ಟೇ. ಅದು ಬಿಟ್ಟು ಇನ್ನೇನೂ ಇಲ್ಲ. ಅದರಲ್ಲೂ ಇವಾಗಂತೂ ಚಿನ್ನದ ರೇಟ್ ಅಂತೂ ತುಂಬಾ ಏರ್ಕೊ ಕೂರ್ತೈತೆ. ಎಲ್ಲರೂ ಹೇಳ್ತಾರೆ ಚಿನ್ನ ಅಂದರೆ ಟಿ ವಿಲಿ ಮತ್ತು ಮೊಬೈಲಲ್ಲಿ ನೋಡ್ತಾ ಇರ್ತೀವಿ, ಚಿನ್ನದ ರೇಟು ಕಮ್ಮಿ ಆಗಿದೆ, ಅಷ್ಟು ಇಳಿದಿದೆ, ಇಷ್ಟು ಇಳಿದಿದೆ ಅಂತಾರೆ. ಬಟ್ ಅಲ್ಲೋಗಿ ಕೇಳಿದ್ರೇ ಗೊತ್ತಾಗೋದು. ಅಲ್ಲಂತೂ ಯಾವುದೇ ಥರ ಕಮ್ಮಿನೂ ಆಗಿಲ್ಲ, ಏನೂ ಇಲ್ಲ. 14,500 ರೂಪಾಯಿನೇ ಆಗಿರೋದು 916ಗೆ. ಮತ್ತು KDM ಬಂದು 11,000 ಏನೋ ಇದೆ. ನಾನು ಫಸ್ಟೇ ಪಾಪುಗೆ ಕಿವಿಗೆ ತೆಗೆದಿಟ್ಕೊಬಿಟ್ಟಿದ್ದೆ. 3 ಮಂತ್ ಇದ್ದಾಗಲೇ ಕಿವಿಗೆ ಮತ್ತು ನಡುಗೆ ತೊಗೊಂಡಿದ್ದೆ. ಇವಾಗ ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಹೋಗಿದ್ವಿ. ಫೈನಲಿ ಅವನಿಗೆ ಒಂದು ಬೆಳ್ಳಿ ಕಡ್ಗನೇ ಕೂಡ ಒಂದಕ್ಕೆ 2,700 ಹೇಳಿದರು. ಫೈನಲಿ 2 ತೊಗೊಂಡೆ. ಬೆಳ್ಳಿ ಕಡ್ಗ ಒಂದೇ ಇವಾಗ ತೊಗೊಳಕ್ಕಾಗಿದ್ದು, ಇನ್ನು ಗೊಲ್ಸೆಲ್ಲ ತೊಗೊಳಕ್ಕಾಗಲಿಲ್ಲ. ಆಮೇಲೆ ತೊಗೊಳ್ಳೋಣ, ಸದ್ಯಕ್ಕೆ ಇದೊಂದೇ ಸಾಕು ಅಂದ್ಬಿಟ್ಟು ತೊಗೊಂಡೆ. ಹಾಗೆಯೇ ನನಗೆ ಇದು ಸ್ಟಾರ್ಟಿಂಗಲ್ಲಿ ಈ ಥರ ಚುಚ್ಚಿಸ್ಕೋಬೇಕು ಅನ್ನೋದೆಲ್ಲ ಆಸೆನೇ ಇರಲಿಲ್ಲ. ನಾನಂತೂ ಚುಚ್ಚಿಸ್ಕೊಳ್ಳಲ್ಲ ಅಂತಲೇ ಅಂತಿದ್ದೆ, ಯಾಕೆಂದರೆ ಅದು ನೋವುತ್ತೆ ಅನ್ನೋ ಒಂದೇ ರೀಸನ್ಗೆ ನನಗೆ ಅಲ್ಲಿ ಚುಚ್ಚಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಇವಾಗ ಏನೋ ಗೊತ್ತಿಲ್ಲ, ನನಗೆ ಯಾವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಆವಾಗಲೇ ಆಸೆ ಹುಟ್ಬಿಡ್ತು ನಾನು ಚುಚ್ಚಿಸ್ಕೋಬೇಕು ಅಂತ. ಬಟ್ ಆವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಚುಚ್ಚಿಸ್ಕೋಬಾರ್ದು ಅಂತ ಹೇಳಿದರು ಅನ್ನೋದಕ್ಕೋಸ್ಕರ ಚುಚ್ಚಿರಲಿಲ್ಲ. ಇವಾಗ ಅವನಿಗೆ ಕಿವಿ ಚುಚ್ಚಿಸುತ್ತಿದ್ವಿ ಅಲ್ವಾ, ಅದನ್ನು ನೆನಪಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಚುಚ್ಚಿಸ್ಕೊಂಡೆ. ಸೈಡ್ ಬಟ್ಗೆನೇ ನೋಡಿ, ಒಂದಕ್ಕೆ ಒಂದು ಕಡೆಗೆ 1,000, 2 ಕಡೆಯಿಂದ 2,000. ಅದು ನಾನು ಈಗ ಸಿಂಪಲ್ ಆಗಿರೋದೇ ತೊಗೊಂಡಿರೋದು, ಗೆಜ್ಜೆ ಇರೋ ಥರ ಏನು ತೊಗೊಳ್ಳಿಲ್ಲ. ಆದರೆ ನಾನು ಅಂದ್ಕೊಂಡಿರೋ ಥರ ಏನು ಪೇಯ್ನ್ ಏನು ಆಗಲಿಲ್ಲ. ಏಕೆಂದರೆ ಒಂಥರ ಭಯ ಆಗ್ತಾಯಿತ್ತು. ನನ್ನ ಮಗ ಏನಾಗಲ್ಲ ಮಮ್ಮಿ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಹೆಂಗೋ ಕಣ್ಣು ಮುಚ್ಕೊಂಡು ಚುಚ್ಚಿಸ್ಕೊಬಿಟ್ಟೆ. ಫಸ್ಟ್ ನಾನೇ ಚುಚ್ಚಿಸ್ಕೊಂಡೆ, ಆಮೇಲೆ ನನ್ನ ಮಗನಿಗೆ ಚುಚ್ಚಿಸ್ದೆ. ಇದು ಎಲ್ಲ ಹಾಕ್ತಿಕೋಣ ಕಡ್ಡಿ ಎಲ್ಲ ಸೇರಿಸಿ ಕಣಮ್ಮ. ಪಾಪ ಕೈ ಕೆಳಕಿನ ಕಡೆ ಹಾಕಕ್ಕೆ ಜಾಗ
ಫೈನಲಿ ಪಾಪಗೂ ಕೂಡ ಕಿವಿ ಚುಚ್ಚಿಸಿದ್ವಿ. ಇದು ವಿಡಿಯೋ ಬಂದು ಹಿತ್ತುಗೆ ನಾವು ಗಿರ್ವಿ ಅಂಗಡಿಲೇ ಚುಚ್ಚಿಸಿದ್ದು. ಸೊ ನೋಡಿ ಅವರು ಇದು ಚುಚ್ಚಿಸ್ತಾ ಇರೋದು. ಆವಾಗ ಈ ಥರ ಮಲಗಿಸ್ಕೊಂಡು ಚುಚ್ಚಿಸಿದ್ವಿ. ಆವಾಗ ಅವನು ಸಿಕ್ಕಾಪಟ್ಟೆ ಅಳ್ತಾನೆ ಇದ್ದ. ವೀಡಿಯೋಸ್ ಎಲ್ಲ ನಾನು ಹಾಕಿರಲಿಲ್ಲ. ಸೊ ಅದಕ್ಕೆ ಇವಾಗ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವನು ಅಷ್ಟೇ ತುಂಬಾ ಕಿರಿಸ್ತಾ ಇದ್ದ. ಹಾಗೂ ನಾನು ಈ ಸಲ ಅವನ ಹತ್ತಿರದ ನೋಡಿರೋದಕ್ಕೆ ಇವನಿಗೆ ಇವಾಗ ಬಂದೈತಲ್ಲ ಆನ್ಲೈನಲ್ಲೆಲ್ಲ ಜೆಲ್ಲು, ಅದನ್ನು ಹಾಕ್ಬಿಟ್ಟು ಚುಚ್ಚಿಸೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅದು ಏನಪ್ಪ ಅಂದರೆ ಮಕ್ಕಳು ಈ ಥರ ಚುಚ್ಚಿದಾಗ ಒಂದು ಸ್ವಲ್ಪ ಹೊತ್ತು ಅಳ್ತಾರೆ ಅಷ್ಟೇ, ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಅದಕ್ಕೋಸ್ಕರ ನಾವು ನ್ಯಾಚುರಲ್ ಆಗಿರೋದನ್ನ ಯಾಕೆ ಇದು ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಆ ಜೆಲ್ಲ ತರಿಸ್ಕೊಳ್ಳಿಲ್ಲ. ಒಂದಿಬ್ಬರು ಕೇಳಿದ್ರು, ನೀವು ತರಿಸಿ ಹಾಕೋದಲ್ವಾ ಅಕ್ಕ ಅಂತ. ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ಅದನ್ನ ತರಿಸ್ತಿಲ್ಲ. ನೋಡಿ ಆ ಕ್ಷಣಕ್ಕೆ ಮಾತ್ರ ಅಳ್ತಾರೆ ಅಷ್ಟೇ, ಅದಾದಮೇಲೆ ಏನೂ ಆಗಲ್ಲ, ಮಕ್ಕಳಿಗೆ ಚೆನ್ನಾಗೇ ಇರ್ತಾರೆ. ಆಯ್ತು ಹೋಗೋಣ. ಫೈನಲಿ ಕಿವಿಯೆಲ್ಲ ಚುಚ್ಚಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ. ರಾಯರ ಮಠಕ್ಕೆ ಹೋಗಿದ್ವಿ. ಬಟ್ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ತುಂಬಾ ರಶ್ ಇತ್ತು. ಇವತ್ತು ಬಸವ ಜಯಂತಿ ಇರೋದ್ರಿಂದ ಅಲ್ಲಿ ಕಾಲಿಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ರಶ್ ಇತ್ತು. ಅದಾದಮೇಲೆ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ನಂಜನಗೂಡಲ್ಲಿರುವಂಥ ಗಿರಿಯ ಶೋರೂಮಿಗೆ ಬಂದಿದ್ವಿ. ಏನಪ್ಪ ಅಂದರೆ ತುಂಬ ದಿನದಿಂದ ನಮ್ಮ ವಿಜಿ ಟಿ ವಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದ. ಆ ಕನಸು ಇವತ್ತು ನೆರವೇರ್ತಾ ಇದೆ. ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ, ಅದೇ ಥರನೇ ಅವನು ಕೂಡ ಇವತ್ತು ಸ್ಮಾರ್ಟ್ ಟಿ ವಿ ತೊಗೋತಾ ಇದ್ದಾನೆ, ಹೈಯರ್ ಕಂಪ್ನಿದು. ತುಂಬಾ ಚೆನ್ನಾಗಿದೆ. ಮನೆಗೆ ಏನಾದರೂ ಒಂದು ಹೊಸದು ಬರಬೇಕು ಅನ್ನೋದು ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಅದು ಈ ಥರ ಒಳ್ಳೆ ದಿನದಲ್ಲಿ ತೊಗೊಳೋದ್ರಲ್ಲಿ ಇನ್ನೂ ಖುಷಿ ಕೊಡುತ್ತೆ. ಹಾಗಾಗಿ ತೊಗೊಂಡ ಫೈನಲಿ ಇವತ್ತು ಹೈಯರ್ ಕಂಪ್ನಿದು. ಮತ್ತು ನಾವು ಕೂಡ ಹೋಗಿದ್ವಿ. ಬಟ್ ತುಂಬಾ ಬಿಸಿಲಿರೋದ್ರಿಂದ ಅಮ್ಮ ಮತ್ತು ಪಾಪು ಇಬ್ಬರೂ ಕಾರಲ್ಲೇ ಇದ್ದರು, ನಾವು ಮಾತ್ರ ಒಳಗಡೆ ಹೋಗಿದ್ವಿ. ಅದಾದಮೇಲೆ ಇನ್ನೊಂದು ಏನಪ್ಪ ಬೇಜಾರು ಅಂದರೆ, ನಾನು ಇವತ್ತೇ ಪಾಪುಗೆ ಅನ್ನಪ್ರಸನ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ರಶ್ ಇರೋದ್ರಿಂದ ರಾಯರ ಮಠದಲ್ಲಿ ಅದೊಂದು ಆಗಲಿಲ್ಲ. ಅದೊಂದು ಡಿಸಪಾಯಿಂಟ್ ಆಯಿತು. ಅದಾದಮೇಲೆ ವೀಡಿಯೋದು ಆಲ್ರೆಡಿ ಹೇಳಿದ್ದೀನಿ. ನಿಜವಾಗ್ಲೂ ಈ ಎರಡು ವಿಷಯ ನನಗೆ ತುಂಬಾ ಬೇಜಾರಾಗೋಯಿತು. ಆಮೇಲೆ ಫೈನಲಿ ಎಲ್ಲ ಆಯಿತು. ತೊಗೊಂಡು ಟಿ ವಿನೂ ಕೂಡ ಮನೆಗೆ ಹೊರಟಿದ್ವಿ. ಇದೇ ವರ್ಷ ನಾನು ಮತ್ತು ರಮ್ಯಾ ಮತ್ತು ವಿಜಿ 3 ಜನ ಈ ಥರ ಒಳ್ಳೆ ದಿನದಲ್ಲಿ ನಾವೇನಾದ್ರು ತೊಗೊಂಡಿದ್ದೀವಿ ಅಂದರೆ ಈ ಒಂದು ವರ್ಷವೇ. ಅವಳು ಗೆಜ್ಜೆ ತೊಗೊಂಡ್ಳು, ಮತ್ತು ವಿಜಿ ಟಿ ವಿ ತೊಗೊಂಡ, ನಾನು ಕಿವಿಗೆ ಸೈಡ್ ಕಿವಿ ಚುಚ್ಚಿಸ್ಕೊಂಡೆ. 3 ಜನಕ್ಕೂ ಒಂದೇ ದಿನ ಒಂದೇ ಥರ, ಅಂದರೆ ನಮಗಿಷ್ಟ ಆಗೋ ಥರನೇ ತೊಗೊಂಡ್ವಿ. ಅದೊಂದು ಖುಷಿ ವಿಷಯ. ಅದಾದಮೇಲೆ ಎಲ್ಲ ಹೊರಟಿದ್ವಿ. ಅವಳು ಕೂಡ ಬರ್ತೀನಿ ಅಂತ ಅಂದ್ಕೊಂಡಿದ್ಲು. ಬಟ್ ಕಾರಣಗಳಿಂದ ಅವಳು ಬರೋಕ್ಕಾಗಿರಲಿಲ್ಲ. ನಾವೇ ಅವಳಿಗೂ ತೊಗೊಂಡು ಹೊರಟಿದ್ವಿ. ಇವತ್ತು ಟಿ ವಿನ ಫಿಟ್ ಮಾಡಿಸ್ಕೊಬಿಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಅವರು ಇನ್ನೂ 2 ಡೇಸ್ ಆಗುತ್ತೆ ಅಂತ ಹೇಳಿದರು. ಆಮೇಲೆ ಏನಾಯಿತೋ ಏನೋ ಗೊತ್ತಿಲ್ಲ. ಅವರು ಕೂಡ ಇವತ್ತೇ ಬರ್ತೀವಿ ಅಂತ ಹೇಳಿ ಕಾಲ್ ಮಾಡಿದ್ರು. ನಿಜವಾಗ್ಲೂ ಖುಷಿ ಮೇಲೆ ಖುಷಿ ಅಂತಾರಲ್ಲ, ಆ ಥರ ಡಬಲ್ ಅಂಕ ಆಗೋಯಿತು. ಅದಾದಮೇಲೆ ಮತ್ತೆ ಟಿ ವಿ ಕೂಡ ಫಿಟ್ ಮಾಡಿಸ್ಕೊಂಡ್ವಿ. ನಮ್ಮಪ್ಪ ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಟ್ರು. ಇವಾಗಂತೂ ರಿಮೋಟ್ಗಳಂತೂ ತುಂಬ ಜೋಪಾನವಾಗಿ ನೋಡ್ಕೋಬೇಕು. ಯಾಕೆಂದರೆ ಒಂದೊಂದು ರಿಮೋಟ್ ಕೂಡ 1000 ರೂಪೀಸ್ ಅಂತೆ. ಏನು ಯಪ್ಪ, ಎಲ್ಲ ಕಾಸ್ಟ್ಲಿಯಾಗಿ ಕೂತೈತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಕೂಡ ಒಳ್ಳೆಯದಾಗಲಿ. ಹೀಗೆ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ, ಬಟ್ ಕಂಟಿನ್ಯೂ ಮಾಡ್ತೀನಿ. ಹೀಗೆ ಸಪೋರ್ಟ್